ಮಾಡಿದ ಜೋಳದ ರೊಟ್ಟಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಬನ್ನಿ ಇವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಜರಡೀಲಿ ಜೋಳದ ಹಿಟ್ಟನ್ನು ತಗೊಂಡು ಈ ಥರ ಜರಡಿ ಹಿಡ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಜೋಳದ ರೊಟ್ಟಿ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿದ್ರೆ ನಾದ್ಕೊಳ್ಳೋದು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ಮೃದುವಾಗಿ ಹಿಟ್ಟನ್ನು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ. ಜೋಳದ ಹಿಟ್ಟಿಗೆ ನೀವು ಬಿಸಿ ನೀರು ಒಂದು ಸ್ವಲ್ಪ ಬಿಸಿ ನೀರು ಸೈಡಲ್ಲಿ ಗ್ಯಾಸ್ ಮೇಲೆ ಕಾಯಿಸ್ಕೊಂಡು ಅದರ ಈ ಹಿಟ್ಟಲ್ಲಿ ಹಾಕಿ ಕೂಡ ನೀವು ಹಿಟ್ಟನ್ನು ನಾದ್ಕೋಬೋದು. ಯಾಕಂದರೆ ಅದರಿಂದ ಹಿಟ್ಟು ಚೆನ್ನಾಗಿ ಬೇಗ ನಾದ್ಕೊಳ್ಬೋದು, ಹಾಗೆ ಸಾಫ್ಟಾಗಿ ರೊಟ್ಟಿನ ಮಾಡ್ಬೋದು. ಅದಕ್ಕೆ ಚಪಾತಿ ಮಾತ್ರ ದಿನ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಂತ ರೊಟ್ಟಿ ದಿನ ತಿನ್ನೋದಕ್ಕೆ ಆಗೋಲ್ಲ ಅಂತ ಖಂಡಿತ ಹೇಳಕ್ಕೆ ಸಾಧ್ಯನೇ ಇಲ್ಲ. ರೊಟ್ಟಿ ಬೇಕಾದರೆ ನಾವು ದಿನಾಲೂ ತಿನ್ಬೋದು. ಈ ಥರ ಅಂಗೈಯಲ್ಲಿ ರೌಂಡ್ ಆಕಾರದಲ್ಲಿ ಮಾಡಿಕೊಂಡು ತಟ್ಟಬೇಕು. ಆಮೇಲೆ ಅದು ನಮ್ಮ ಕೈ ಆಕಾರದವರೆಗೂ ಬರೋವರೆಗೂ ಒಂದು ಕೈ ಯೂಸ್ ಮಾಡಿಕೊಂಡು ತಟ್ಟಿದ್ರೆ ಪರವಾಗಿಲ್ಲ. ಆಮೇಲೆ 2 ಕೈ ಯೂಸ್ ಮಾಡ್ಕೊಬೋದು. ತಟ್ಟಕ್ಕಿಂತ ಮುಂಚೆ ರೊಟ್ಟಿ ಕೆಳಗಡೆ ಒಂದಿಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ತಟ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ರೌಂಡ್ ಆಕಾರದಲ್ಲಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಮಾಡ್ತಾ ಹೋದಂಗೆ ರೌಂಡ್ ಆಗಿರೋ ರೊಟ್ಟಿಗಳು ಬಂದೇ ಬರುತ್ತೆ. ಗ್ಯಾಸ್ ಮೇಲೆ ಹಾಕಿದ್ಮೇಲೆ ಹೆಂಚು ಮೇಲೆ ಹಾಕಿದ್ಮೇಲೆ ಒಂದಿಷ್ಟು ನೀರು ಹಾಕ್ಕೊಬೇಕು ರೊಟ್ಟಿ ಮೇಲೆ. ಆಮೇಲೆ ಗ್ಯಾಸ್ ಮೇಲೆ ಬೇಯಿಸ್ಕೊಂಡ್ರೆ ಮುಗ್ದೋಯ್ತು. ಬಿಸಿ ಆದ ರೊಟ್ಟಿ ತಯಾರಾಗ್ಬಿಡುತ್ತೆ. ಈ ಥರ ರೌಂಡಾಗಿ ಯಾರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಅವರೆಲ್ಲ ಕಮೆಂಟ್ ಮಾಡಿ. ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ತುಂಬ ಫೇಮಸ್. ನೀವೆಲ್ಲ ಉತ್ತರ ಕರ್ನಾಟಕದವರಾಗಿದ್ದರೆ ನನಗೆ ಗೊತ್ತು, ಜೋಳದ ರೊಟ್ಟಿ ಜೊತೆ ಪುಂಡಿ ಪಲ್ಯ ಆಮೇಲೆ ಸಲಾಡು, ಅದ್ರ ಜೊತೆಗೆ ಮಜ್ಜಿಗೆ ಇದ್ರಂತೂ ಮುಗ್ದೇ ಹೋಯ್ತು. ಅದೆಲ್ಲ ಅದಕ್ಕಿಂತನೂ ಏನಂತ ಮೃಷ್ಟಾನ್ನ ಭೋಜನ ಅಂತಲೇ ಹೇಳ್ಬೋದು. ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.